ದೇವೇಗೌಡರ ಪಾಲಿಗೆ ಇವತ್ತು ಎಂದೂ ಮರೆಯ ದಿನ. 72 ವರ್ಷಗಳ ಕಾಲ ಜೊತೆಗಿದ್ದ ಪತ್ನಿ ಕಣ್ಮರೆಯಾಗಿದ್ದಾರೆ. ಹೀಗಾಗಿ ದೇವೇಗೌಡರ ಕಣ್ಣೀರು ಕಡಲಂತೆ ಉಕ್ಕಿ ಬರ್ತಿದೆ. ಪತ್ನಿಯನ್ನ ನೆನೆದು ನಿಂತಲ್ಲೆಲ್ಲ ಕಣ್ಣೀರು ಸುರಿಸಿದ್ದಾರೆ. ಕಣ್ಣೀರು ಕಡಲಂತೆ ಅಪ್ಪಳಿಸ್ತಿದೆ. ದುಃಖ ಅನ್ನೋದು ಉಮ್ಮಳಿಸಿ ಉಮ್ಮಳಿಸಿ ಬರ್ತಿದೆ. ಕಾಲು ಮುಟ್ಟಿ ನಮಸ್ಕರಿಸ್ತಿದ್ದ ಕೈಗಳು ಮಂಕಾಗಿ ಹೋಗಿವೆ. 70 ವರ್ಷದಿಂದ ಅರೆಗಳಿಗೆಯೂ ಬಿಟ್ಟಿರದ ಜೀವ ಮಾತಿಲ್ಲದೆ ಮಲಗಿದೆ. ಹೀಗಾಗಿ ದೇವೇಗೌಡರಿಗೀಗ ಸರ್ವಸ್ವವನ್ನೇ ಕಳೆದುಕೊಂಡ ಭಾವ ಆವರಿಸಿದೆ. ಎಷ್ಟೇ ಸಂತೈಸಿದ್ರೂ ಕಣ್ಣೀರ ಕೋಡಿ ನಿಲ್ತಿಲ್ಲ. ಮಾತಿಗೆ ಮುಂಚೆ ಬರೋ ದುಃಖ ಕಮ್ಮಿಯಾಗ್ತಿಲ್ಲ. ಜೀವಕ್ಕೆ ಜೀವವಾಗಿದ್ದ ಪ್ರಾಣ ಜ್ಯೋತಿಯನ್ನೇ ಕಳ್ಕೊಂಡ ದೇವೇಗೌಡರು ರಾಜ್ಯವನ್ನೇ ಕಳ್ಕೊಂಡ ರಾಜನಂತಾಗಿದ್ದಾರೆ. ಈ ಕ್ಷಣಕ್ಕೆ ದೊಡ್ಡಗೌಡರ ಪಾಲಿಗೆ ಜಗತ್ತೇ ಶೂನ್ಯವಾದಂತಾಗಿದೆ. ಆರಿದ ಜೀವಜ್ಯೋತಿ, ಮರೆಯಾದ ಬಾಳ ಸಂಗಾತಿ. 70 ವರ್ಷದ ಅನುಬಂಧ, 7 ದಶಕಗಳ ಸಂಸಾರ, ನೋವಲ್ಲಿ ಹೆಗಲಾಗಿ ನಲಿವಲ್ಲಿ ಜೊತೆಯಾಗಿ ಬದುಕಿನುದ್ದಕ್ಕೂ ಹೆಜ್ಜೆ ಹಾಕಿದವರು ಚೆನ್ನಮ್ಮ. ದೇವೇಗೌಡರು ನಾಡು ಕಂಡ ಅಪ್ಪಟ ರಾಜಕಾರಣಿಯಾಗಿದ್ರೆ ಚೆನ್ನಮ್ಮ ಕೂಡ ಕುಟುಂಬದ ಪಾಲಿನ ಆಲದ ಮರವಾಗಿದ್ರು. ಒಮ್ಮೆ ತ್ಯಾಗಮಯಿಯಾಗಿ, ಮತ್ತೊಮ್ಮೆ ಸಹಧರ್ಮಿಣಿಯಾಗಿ, ಇನ್ನೊಮ್ಮೆ ಅನ್ನಪೂರ್ಣೆಯಾಗಿ ಗೌಡರ ಪಾಲಿನ ಗಟ್ಟಿಗಿತ್ತಿಯಾಗಿದ್ರು. ಹೀಗಾಗಿಯೇ ಇವತ್ತು ದೇವೇಗೌಡರ ಪಾಲಿಗೆ ಸರ್ವಸ್ವವನ್ನೇ ಕಳೆದುಕೊಂಡಂತಾಗಿರೋದು. ಪತ್ನಿ ನೆನಪಲ್ಲಿ ಕೂತಲ್ಲೆಲ್ಲ ಕಣ್ಣೀರು ಸುರಿಸ್ತಿರೋದು. ಕಣ್ಣೀರು ತರಿಸುತ್ತೆ ಕೊನೆ ದಿನಗಳ ವಿಡಿಯೋ. ಇದೇ ಕೊನೆ ದಿನ, ಇದೇ ಕೊನೆ ಕ್ಷಣ. ಚೆನ್ನಮ್ಮ ಹೂ ಅಂತ ಹೇಳಿದ್ದೇ ಕೊನೆ. ದೇವೇಗೌಡರ ಕೈಗಿಂದ ಕೊನೆ ತುತ್ತು ತಿಂದಿದ್ದು ಕೂಡ ಕೊನೆ. ಮತ್ತೆ ಮೇಲೇಳಲೇ ಇಲ್ಲ. ದೇವೇಗೌಡರ ಜೊತೆ ಮಾತನಾಡಲೂ ಇಲ್ಲ. ನನ್ನ ಜೊತೆ ಇರಬೇಕೋ ಬೇಡವೋ ಅಂತ ಮಗುವಿಗೆ ಊಟ ಮಾಡಿಸಿದಂತೆ ಊಟ ಮಾಡಿಸಿದ್ದ ದೇವೇಗೌಡರಿಗೆ ಕೊಟ್ಟ ಮಾತು ಮರೆತು ಹೊರಟಿದ್ದಾರೆ. ದೇವೇಗೌಡರು ಹಾಗೂ ಚೆನ್ನಮ್ಮರದ್ದು ಬರೀ ಗಂಡ ಹೆಂಡತಿ ಸಂಬಂಧವಲ್ಲ, ಅದನ್ನು ಮೀರಿದ ಅನುಬಂಧ. 1954 ಮೇ 25ರಂದು ಚೆನ್ನಮ್ಮ ಹಾಗೂ ದೇವೇಗೌಡರ ಬಾಳ ಪಯಣ ಶುರುವಾಗಿತ್ತು. ಅವತ್ತು ಕೈ ಹಿಡಿದು ಹೆಜ್ಜೆ ಹಾಕಿದವರು ಇವತ್ತಿನವರೆಗೂ ಅದೇ ಪ್ರೀತಿ, ಅದೇ ವಾತ್ಸಲ್ಯ. ಇವರ ಪಾಲಿಗೆ ಗಂಡ ಹೆಂಡತಿ ಸಂಬಂಧ ಅನ್ನೋದು ಭತ್ತದ ಚಿಲುಮೆಯಂತಾಗಿತ್ತು. 72 ವರ್ಷಗಳ ಕಾಲ ತುಂಬು ಸಂಸಾರ ನಡೆಸಿದವರು ಒಬ್ಬರಿಗೊಬ್ಬರು ನೆರಳಂತೆ ಹೆಜ್ಜೆ ಹಾಕಿದ್ರು. ಹೀಗಾಗಿಯೇ ಮುನಿಸು ಅನ್ನೋದು ಇವರತ್ತ ಕಣ್ಣೆತ್ತಿಯೂ ನೋಡ್ಲಿಲ್ಲ. ಗಂಡ ಗೆದ್ದಾಗ ಹಿಗ್ಗಲಿಲ್ಲ, ಸೋತಾಗ ಕುಗ್ಗಲಿಲ್ಲ ಚೆನ್ನಮ್ಮ. ಚೆನ್ನಮ್ಮ ಅಪ್ಪಟ ಮಣ್ಣಿನ ಮಗಳು. ನಾವು ನಮ್ಮವರು ಅನ್ನೋ ಸಂಬಂಧವನ್ನ ಸೆರಗಲ್ಲಿ ಕಟ್ಕೊಂಡಿದ್ದ ಹೆಮ್ಮೆಯ ಮಗಳು. ಹೀಗಾಗಿಯೇ ತುಂಬು ಸಂಸಾರವನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿತ್ತು. ದೇವೇಗೌಡರು ಸಿಎಂ ಆಗಿದ್ರು, ಆಮೇಲೆ ಪ್ರಧಾನಿಯೂ ಆದ್ರು. ಆದ್ರೆ ಚೆನ್ನಮ್ಮ ಯಾವತ್ತೂ ಹಿಗ್ಗಲಿಲ್ಲ. ಗಂಡ ಸೋತಾಗಲೂ ಕುಗ್ಗಲಿಲ್ಲ. 6 ಮಕ್ಕಳು, 10 ಮೊಮ್ಮಕ್ಕಳು, ಸದಾ ಮನೆ ಮುಂದೆ ಸೇರ್ತಿದ್ದ ಜನಸಮೂಹ, ತಮ್ಮವರನ್ನೇ ನಂಬಿಕೊಂಡಿದ್ದ ಆಪ್ತ ಬಳಗ. ಇವರೆಲ್ಲರ ಪಾಲಿಗೂ ಚೆನ್ನಮ್ಮ ಅನ್ನಪೂರ್ಣೆಯಾಗಿದ್ರು. ಅವರು ತುಂಬಾ ಜನಕ್ಕೆಲ್ಲ ಒಳ್ಳೇದು ಮಾಡ್ಯವ್ರೆ. ಆದ್ರೆ ಇಂದು ಕಷ್ಟದಲ್ಲಿ ಬಂದವರೆಲ್ಲರಿಗೂ ಹೆಲ್ಪ್ ಮಾಡ್ಯವ್ರೆ. ಜನಗಳೆಲ್ಲ ಹೊಳೆನರಸೀಪುರ ತಾಲೂಕು ಜನಗಳು ಯಾರು ಬಂದ್ರು ಅವರನ್ನ ಚೆನ್ನಾಗಿ ಪ್ರೀತಿಯಿಂದ ಕಂಡು ಕಳಿಸಿರ್ತಾ ಇದ್ದಾರೆ. ಬಾರಿ ಜನ ಎಲ್ಲ ದುಃಖಗಳ ಬಯಸ್ತಾ ಇದ್ದಾರೆ. ಚೆನ್ನಮ್ಮನವರು ಬಾದಿ ಹುಟ್ಟೂರು ಬಾಳು ಬದುಕಿತಂತ ಊರು. ಮತ್ತು ಇಲ್ಲಿ ನಮ್ಮ ಜಿಲ್ಲೆ ಮತ್ತು ನಮ್ಮ ತಾಲೂಕಿನ ಜನ ಅವ್ರ ಕಂಡ್ರೆ ತುಂಬಾ ಪ್ರೀತಿ. ಅಲ್ಲಿ ಬೆಂಗಳೂರಿಗೆ ಹೋದ್ರೆ
ನಾವು ಮನೆಗೆ ಹೋದ್ರೆ ಒಂದು ಊಟ ಕಾಫಿ ತಿಂಡಿ ಊಟ ಎಲ್ಲಾನು ಕೊಟ್ಟು ಮನೆಯವರೆಲ್ಲರನ್ನೂ ವಿಚಾರಿಸಿ ಕಳಿಸ್ತಿದ್ರು. ಹಿರೇಬೆಳಗೊಳಿಯನ್ನ ಗ್ರಾಮದಲ್ಲಿ ಒಂದು ಸಮಾಜ ಬೇಕಿತ್ತು, ಅದನ್ನ ಪೆಂಡಿಂಗಲ್ಲಿ ಇಟ್ಕೊಂಡು ಕೊಟ್ಟಿದ್ದಿಲ್ಲ. ಇಲ್ಲಿ ಇದಕ್ಕೆ ಬಂದಿದ್ರು ಸತ್ಯನಾರಾಯಣ ಪೂಜೆಗೆ, ಚೆನ್ನಮ್ಮರ ಹಿಂಗೆ ಆಗೈತಿ ಅಂತ ಕೇಳ್ದು. ಆಗ ಆಯಿತು, ನನ್ನ ಕೈಲಿ ಮಿನಿಟ್ ಶಕ್ತಿ ಆಗಿರ್ಬೋದು, ನನ್ನ ಕೈಲಿ ಅದು ಮಾಡೋಕ್ಕಾಗಲ್ಲ. ಇವರವ್ರೆ ಅಲ್ಲಿ ಮೇಲೆ ಕೋಟೆಯಲ್ಲಿ ಅವ್ರನ್ಗೆ ಫೋನ್ ಮಾಡ್ತೀನಿ, ನಿಮಗೆ ಮಾಡ್ಕೊಳ್ಳಿ ಅಂದರು. ಆವಾಗ ಪೆಂಡಿಂಗಲ್ಲಿ ಇದನ್ನ ಆ ಗಂಟೆಲೆ ನಮಗೆ ಸಮಾಜ ಮಾಡಿಕೊಟ್ರು. ಅವ್ರಿಗೆ ಕೃತಜ್ಞತೆ. ಕೊನೆ ದಿನ, ಕೊನೆ ಕ್ಷಣ, ಗೌಡರ ಕಣ್ಣೀರ ಧಾರೆ. 94 ವರ್ಷದ ಹಿರಿಯ ಜೀವಕ್ಕೆ ಇವತ್ತು ಒಬ್ಬಂಟಿ ಭಾವ ಕಾಡೋದಕ್ಕೆ ಶುರುವಾಗಿದೆ. 72 ವರ್ಷದ ಸುದೀರ್ಘ ಸಂಸಾರದ ಯಾನದಲ್ಲಿ ಒಂದೇ ಒಂದು ದಿನವೂ ಕಣ್ಣೀರಿಡದ ದೇವೇಗೌಡರು ಇವತ್ತು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಮೊನ್ನೆಯಿಂದಲೂ ಅದೆಷ್ಟೇ ತಡೆದ್ರೂ ದುಃಖ ಅನ್ನೋದು ಉಮ್ಮಳಿಸಿಯೇ ಬರ್ತಿದೆ. ಮಕ್ಕಳ ಸಮಾಧಾನಕ್ಕೂ ಮನಸ್ಸು ಶಾಂತವಾಗ್ತಿಲ್ಲ. ಹಿತೈಷಿಗಳ ಧೈರ್ಯಕ್ಕೂ ದೇವೇಗೌಡರ ಮನಸ್ಸು ಗಟ್ಟಿಯಾಗ್ಲಿಲ್ಲ. ಪತ್ನಿಯ ಮುಂದೆ ಹಿರಿಯ ಜೀವ ಬಿಕ್ಕಳಿಸ್ತಿದ್ರೆ ನೋಡುಗರ ಕಣ್ಣಾಲೆಗಳೇ ತುಂಬಿ ಹೋಗಿದ್ವು. ನನಗೆ ರಂಗನಾಥನ ಆಶೀರ್ವಾದ, ನಾನು ಈ ದೇಶದ ಪ್ರಧಾನಮಂತ್ರಿ ಮಟ್ಟಕ್ಕೆ ಬೆಳೀಲಿಕ್ಕೆ ಒಂದು ಕಡೆ ರಂಗನಾಥನ ಆಶೀರ್ವಾದ ಇದ್ರೆ, ಇನ್ನೊಂದು ಕಡೆ ಇವತ್ತು ನನ್ನ ಅಗಲಿ ಹೋಗಿರುವ ನಾನು ಕಣ್ಣಿಗೆ ಹಾಕಿದೆ. ಹೊಸ ಪಂಚೆ ಶರ್ಟ್ ಧರಿಸಿ ಪೂಜೆ ಮಾಡಿದ ದೊಡ್ಡಗೌಡ್ರು. ಜೀವನದುದ್ದಕ್ಕೂ ಜೊತೆಯಾಗಿ ಹೆಜ್ಜೆ ಇಟ್ಟವರು ಈಗ ದೂರವಾಗಿದ್ದಾರೆ. ಮುತ್ತೈದೆಯಾಗಿ ಬಾಳ ಪಯಣ ಮುಗಿಸಿದ ಪತ್ನಿಗೆ ದೇವೇಗೌಡರು ಕಣ್ಣೀರ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ರೇವಣ್ಣ ನಿವಾಸದಲ್ಲಿ ಪೂಜಾ ಕಾರ್ಯಗಳನ್ನ ನೆರವೇರಿಸಲಾಯಿತು. ಮೊದಲಿಗೆ ಚೆನ್ನಮ್ಮಗೆ ಸ್ನಾನದ ಕಾರ್ಯ ಮಾಡಿದ್ರು. ಬಳಿಕ ಹೊಸ ಸೀರೆ, ಅರಿಶಿಣ, ಕುಂಕುಮ, ಹೂವು ಮುಡಿಸಿದ್ರು. ಈ ವೇಳೆ ಹೊಸ ಪಂಚೆ ಶರ್ಟ್ ಧರಿಸಿ ಬಂದ ದೇವೇಗೌಡರು ಬಾಳ ಸಂಗಾತಿಗೆ ಪೂಜೆ ನೆರವೇರಿಸಿದ್ರು. ಇದೇ ವೇಳೆ ತಾಳಿ ಕಟ್ಟುವ ಶಾಸ್ತ್ರವೂ ನಡೆಯಿತು. ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ. ಹಾಗಿರ್ಬೇಕು, ಹೀಗಿರ್ಬೇಕು ಅಂತಾನು ಹೇಳ್ತಾರೆ. ಆದ್ರೆ ಅದರಂತೆ ಬದುಕಿದವರು ತುಂಬಾ ಕಮ್ಮಿ. ಆದ್ರೆ ಜನುಮದ ಜೋಡಿಗಳಂತೆ ಬದುಕಿದವರು ಚೆನ್ನಮ್ಮ ಹಾಗೂ ದೇವೇಗೌಡರು. ಹೀಗಾಗಿಯೇ ಇಡೀ ಕರುನಾಡು ಮಮ್ಮಲ ಮರುಗ್ತಿರೋದು. ಹಿರಿಯ ಜೀವಗಳ ದಾಂಪತ್ಯ ಜೀವನಕ್ಕೆ ನಮನ ಸಲ್ಲಿಸ್ತಿರೋದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.